ಗ್ರಾಮದೇವತೆ ವಿಶೇಷ ಆರಾಧನೆ, ಮಳೆ ಗಂಗಮ್ಮ ಪ್ರಶ್ನೆ, ಬುಡ್ಡೆ ಕಲ್ಲಿಗೆ 101 ಕುಂಭ ಜಲಾಭಿಷೇಕ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಮಳೆಗಾಗಿ ಸಾಕಷ್ಟು ಆಚರಣೆಗಳಿವೆ. ರಾಜ್ಯ, ಜಿಲ್ಲೆ, ತಾಲೂಕು, ಪ್ರಾಂತ್ಯವಾರು, ಗ್ರಾಮವಾರು ವಿಶಿಷ್ಟ ವಿಭಿನ್ನ ಆಚರಣೆಗಳಿವೆ. ವಿಜಯನಗರ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 10 ತುಂಬಾ ವಿಶಿಷ್ಟ ಆಚರಣೆಗಳು ಜಾರಿಯಲ್ಲಿ. ಅವುಗಳಲ್ಲಿ ಮಳೆಗಂಗಮ್ಮ ಪ್ರಶ್ನೆ, ಬುಡ್ಡೆಕಲ್ಲಿಗೆ 101 ಕುಂಭಗಳ ಜಲಾಭಿಷೇಕ ಹಾಗೂ ಗ್ರಾಮದೇವತೆಗೆ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಪಟ್ಟದ ಶ್ರೀಯೂರಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಆಚರಿಸಲಾಯಿತು. ಮಂಗಳವಾರ ಬೆಳಿಗ್ಗೆ ಪ್ರಥಮವಾಗಿ ಗ್ರಾಮದೇವತೆ ಶ್ರೀಯೂರಮ್ಮ ದೇವಸ್ಥಾನದ ದೈವಸ್ಥರು ಊರಮ್ಮ ಹೊಂಡಕ್ಕೆ ತೆರಳಿ ಜಂಗಮ ಹಿರಿಯ ಪೌರೋಹಿತ್ಯರಾದ ಕೆ.ಎಂ. ಚಿದಾನಂದ ಸ್ವಾಮಿರವರ ನೇತೃತ್ವದಲ್ಲಿ ಆಯಾರರು ನಾಗರಿಕರು ಒಡಗೂಡಿ ಧಾರ್ಮಿಕ ನಿಯಮಾನುಸಾರ ವಿಧಿವತ್ತಾಗಿ ಗಂಗೆ ಪೂಜೆ ನೆರವೇರಿಸಲಾಯಿತು. ಪಟ್ಟಣದ 10 ಯುವಕರ ತಂಡ ಊರಮ್ಮ ಹೊಂಡದಿಂದ 101 ಕುಂಭಗಳಲ್ಲಿ ಗಂಗೆ ತಂದು ಊರ ಬಾಗಿಲಲ್ಲಿರುವ ಬುಡ್ಡೆಕಲ್ಲನ್ನು ಶಾಸ್ತ್ರೋಕ್ತವಾಗಿ ಆರಾಧಿಸಲಾಯಿತು. ಈ ಸಂದರ್ಭದಲ್ಲಿ ಮಳೆಗಂಗಮ್ಮಳಿಗೆ ಮಳೆ ಫಲ ನೀಡೆಂದು ಬಿಂದಿಗೆ ರೂಪದಲ್ಲಿರುವ ಮಳೆಗಂಗಮ್ಮಳು ಕೋರಿಹುಡುಗನ್ನ ಹೊತ್ತು ತಿರುಗುವ ಮೂಲಕ ಮಳೆ ಫಲ ತಿಳಿಸಬೇಕೆಂದು ಕೋರಲಾಗುತ್ತೆ. ಬಾಲಕ ಕುಳಿತಿರುವ ನೀರು ತುಂಬಿರುವ ಮಣ್ಣಿನ ಕುಂಭದ ರೂಪದ ಮಳೆಗಂಗಂದೇವಿ ತಾನಾಗಿ ಎಡಭಾಗಕ್ಕೆ ತಿರುಗಿದರೆ ಮಳೆ ವಿಳಂಬ ಅಥವಾ ಸಮರ್ಪಕವಾಗಿ ಬಾರದು ಎಂಬ ಫಲ, ಅದು ಬಲಕ್ಕೆ ತಿರುಗಿದಲ್ಲಿ ಅತಿ ಶೀಘ್ರವೇ ಮಳೆ ಬರುವುದು ಅಥವಾ 3-4 ದಿನಗಳಲ್ಲಿ ಮಳೆ ಬರುವುದೆಂಬ ನಂಬಿಕೆ. ಹಾಗೆಯೇ ಮಳೆಗಂಗಮ್ಮಳು ಬೇಡಿಕೊಂಡ ಕ್ಷಣ ಮಾತ್ರದಲ್ಲಿಯೇ ಬಲಭಾಗಕ್ಕೆ ವೇಗವಾಗಿ ತಿರುಗುವ ಮೂಲಕ ನೆರೆದವರ ಬೇಡಿಕೆಗೆ ಶುಭ ಸಂಕೇತದ ಮಳೆಫಲ ನೀಡಿದ್ದು, ನೆರೆದವರೆಲ್ಲರೂ ಶ್ರೀಯೂರಮ್ಮಳಿಗೆ ಹಾಗೂ ಮಳೆಗಂಗಮ್ಮಳಿಗೆ ಜಯಘೋಷ ಮೊಳಗಿಸಿ ಹರ್ಷ ವ್ಯಕ್ತಪಡಿಸಿದರು ಮತ್ತು ದೇವರಿಗೆ ಮಹಾಪೂಜೆ ನೆರವೇರಿಸಿ ಮಹಾಮಂಗಳಾರತಿ ಬೆಳಗಿ ಸರ್ವರು ಸಾಷ್ಟಾಂಗ ನಮಸ್ಕಾರ ಮಾಡಿ ನಮಿಸಿದರು. ಶ್ರೀಯೂರಮ್ಮ ದೇವಿಯ ಆಯಗಾರರು, ದೇವಸ್ಥಾನದ ಅರ್ಚಕರು, ಪಟ್ಟಣದ ದೈವಸ್ಥರು, ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನದ ಯುವಕರು, ನಾಗರಿಕರು, ನೂರಾರು ಭಕ್ತರು, ಮಹಿಳೆಯರು, ಮಕ್ಕಳು, ಹಿರಿಯರು, ಶ್ರೀಮದಗಾಂಬಿಕಾ ದೇವಿ ಹಲಗೆ ವಾದ್ಯವೃಂದದವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ವಿ.ಜಿ. ವೃಷಭೇಂದ್ರ, ಕೂಡ್ಲಿಗಿ. ನರಸಿಂಹೋಖಿಲ ಜ್ಞಾನ ತತ್ವಾಂತ ದಿವಾಕರಃ ಜಯತ್ವಮೇ ಸುಜ್ಞಾನ ಸುರಕ್ಷಿತವ್ಯವನಿಧಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರೋಗ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲ. ಸರ್ವಮಂಗಳಮಾಂಗಲ್ಯೆ ಶುಭೆ ಸರ್ವಾರ್ಥಸಾಧಕೆ ಶರಣೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಧ್ರುವಾದಿಧ್ವಾಂತರವೇ ವೈಷ್ಣವೇನ್ ದೇವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ. ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಪೂಜ್ಯರಾದ ಚಿದಾನಂದ ಸ್ವಾಮಿಯವರು ಹೇಳಿದಂತೆ ಸಂಪ್ರದಾಯಬದ್ಧವಾಗಿ ಈ ಗ್ರಾಮ ದೇವತೆ ತಾಲೂಕು ದೊಡ್ಡ ಊರಾದರೂ ಕೂಡ ಹೌದು, ಎಲ್ಲ ಗ್ರಾಮಗಳ ಒಂದು ಉಳಿಲೆಕ್ಕವಾಗಲಿ ಪ್ರತಿಯೊಂದು ಗ್ರಾಮದ ಉತ್ಸವವನ್ನು ನಾವು ಈಗ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಪ್ರಕಾರವಾಗಿ ಈ ರೀತಿ ಮಳೆಯ ಅಭಾವ ಇದ್ದಾಗ ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಊರು ದೈವಸ್ಥರ ಸಮ್ಮುಖದಲ್ಲಿ ಪೂರ ಗ್ರಾಮದವರ ಸಮ್ಮುಖದಲ್ಲಿ ನಡೆಸಿದ್ದೇವೆ. ಅವರು ನಮ್ಮ ಚಿದಾನಂದ ಸ್ವಾಮಿಯವರು ಹೇಳಿದಂತೆ ನಮಗೆ ಶುಭ ಸೂಚನೆಯನ್ನು ಊರಮ್ಮ ಗ್ರಾಮ ದೇವತೆ ಮಾಡಿದ್ದಾಳೆ. ಇನ್ನು 3 ದಿನಗಳಲ್ಲಿ ಖಂಡಿತವಾಗಿ ಮಳೆಯನ್ನು ಆಗ್ತದಂತ ನಮ್ಮ ಮನಸ್ಸಿನ ಅಪೇಕ್ಷೆಯನ್ನು ಪಟ್ಟಿದ್ದೇವೆ.
ನಮಸ್ಕಾರ. ನಮಸ್ತೆ. ನಮ್ಮ ಪೀಠ ದೈವಸ್ಥರಿದ್ದಾರೆ, ನಮ್ಮ ತಳವಾರಿದ್ದಾರೆ, ಎಲ್ಲ ನಮ್ಮ ತಾಯಂದಿರು ಇದ್ದಾರೆ. ಎಲ್ಲರಿಗೂ ಆ ತಾಯಿ ಒಳ್ಳೇದೆಲ್ಲ ಮಾಡಲಿ ಅಂತ ಕೇಳ್ಕೊಳ್ತಾರೆ. ಬಳಿಗಾರಿದ್ದಾರೆ, ಎಲ್ಲ ದೈವಸ್ಥರು. ಎಂದು 2 ಆಯ್ತು, ಈಗ ಇನ್ನೊಂದು 3 ಹಾಕಂತ ನೆಕ್ಸ್ಟ್ ಮಾಡೋಣ. ಈ